ಫ್ರೆಂಡ್ಸ್, ಏನ್ ಮಾಡ್ತಿದ್ದೀರಾ ಎಲ್ಲರೂ? ನಮ್ಮ ಮನೆಗೆ ಹೋಗ್ತಾ ಇದೀವಿ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಚೆನ್ನಾಗಿದ್ದೀವಿ. ನಿನ್ನೆ ಅಕ್ಕ ನಮ್ಮ ಮನೆಗೆ ಬಂದಿದ್ರು, ಅಕ್ಕ ಅಕ್ಕನ ಮಗಳು. ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಎಲ್ಲಾರು. ನಮ್ಮ ಅಪ್ಪನ ಮನೆ ದೇವ್ರಿಗೆ, ವೀರಭದ್ರ ಸ್ವಾಮಿ ಟೆಂಪಲ್ಗೆ. ಸೊ ಈ ನಮ್ಮ ಮನೆಯಿಂದಾನೇ ಎಲ್ಲಾರು ಹೋಗ್ತಾ ಇದೀವಿ. ಅಲ್ಲಿಗೆ ಬಂದು ಜಾಯ್ನ್ ಆಗೋಳೆ ಯಾವಾಗ್ಲೂ. ಇವತ್ತು ಇಲ್ಲಿಂದಾನೇ ಹೋಗ್ತಾ ಇದೀವಿ. ನೋಡಿ, ಅಲ್ಲಿ ಹಿಂದೆ ಕೂತಿದ್ದಾಳೆ ಅಕ್ಕನ ಮಗಳು, ಇಲ್ಲಿ ಕೂತಿದ್ದಾಳೆ. ಸೊ ಹೋಗ್ತಾ ಇದೀವಿ ಟೆಂಪಲ್ಗೆ. ಅಲ್ಲಿಂದ ಅವ್ರ ಮನೆಗೆ ಬಿಟ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬರೋದು ಗೈಸ್, ಅಷ್ಟೇ. ಬನ್ನಿ ಹೋಗೋಣ ಟೆಂಪಲ್ಗೆ. ಗೈಸ್, ಮಾಸ್ತೇನಹಳ್ಳಿ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಜಾತ್ರೆ ನಡೀತಾ ಇದೆ ಇಲ್ಲಿ. ಹಳ್ಳಿ ಎತ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಹತ್ರಕ್ಕೆ ಬಂದು ಗೈಸ್, ಈಗ ಬಂದ್ವಿ ದೇವಸ್ಥಾನಕ್ಕೆ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಹೂವು ನಿಂಬೆಹಣ್ಣು ತೊಗೊಂಡು ಹೋಗೋಣ. ಕಾಲು ತೊಳ್ಕೊ, ಕಾಲು ಕೈ. ಓದಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ನೋಡಿ. ಕಾಣಿಸ್, ಯಾಕೆ ಕಾಣಿಸ್ತಾ? ಈ ಗಣಪತಿ ಫಸ್ಟ್ ಅಲ್ಲಿತ್ತು ತಾನೇ, ದೊಡ್ಡದಾಗಿ ದೇವಸ್ಥಾನ ಹತ್ರ ಕೇಳಿದೆ. ಇಲ್ಲಿತ್ತು, ಇಲ್ಲೇ ಅದೇನು ಎಂಟ್ರೆನ್ಸ್ ಬಂದ ತಕ್ಷಣ ಆ ಕಡೆ ಗಣಪತಿ, ಈ ಕಡೆ ನವಗ್ರಹ ಇತ್ತು. ಆ ನವಗ್ರಹ ಮಾಡಿ ಗಣಪತಿ ಇತ್ತು ಅಷ್ಟೇ. ಗೊತ್ತಾಯ್ತಾ? ಅಲ್ಲ, ನೆನಪಿಲ್ಲ ಅಂತ ಕೇಳಿದ್ದೆ. ನೆನಪೇ ಇಲ್ಲ ಅಕ್ಕಂಗೆ. ನೋಡಿ ಗೈಸ್, ನಮಸ್ಕಾರ ಮಾಡ್ತಾವ. ನಾನು ಏನಾಗಲ್ಲಪ್ಪ, ನಂದಿ ಕೈ ಮುಗಿಯಲ್ಲ. ಈಗ ದೇವಸ್ಥಾನ ಒಳಗೆ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ, ಹಂಗಾಗಿ ಇಲ್ಲಿಂದನೇ ದೇವ್ರು ನೋಡ್ಕೊಂಬಿಡಿ ಗೈಸ್. ನಾನು ತೋರಿಸ್ತೀನಿ, ಇದೇ ದೇವರು ಗೈಸ್. ಸಾಕಿಷ್ಟು ಬಾ. ವಿಭೂತಿ ಧರಿಸ್ಕೊಳ್ಳೋಣ. ವೀಡಿಯೋ ಮಾಡೋಂಗಿಲ್ವಾ? ನಡಿ ಸುಮ್ಮನೆ ಅವಣ್ಣ ಹೇಳಿದ್ರೆ ನೋಡುವ. ಇಲ್ಲಿ ಹೆಂಗೆ ದೇವ್ರ ವೀಡಿಯೋ ಮಾಡ್ಬಿಡ್ತೀನಿ. ಬೇಗ ಇಸ್ಕೊಂಬಂದು ದೇವ್ರು. يومنا ستة وشهر والثوم ರೇಣುಕಾಗೋತ್ರ
ಗಂಗಾದ್ರಯ್ಯ, ಗಂಗಾಧರನಾಮದೇಶ್ಯ, ಅಂಬಿಕಾ, ಅಂಬಿಕಾನಾಮದೇಶ್ಯ, ಸಂಜಯ್, ಸಂಜಯನಾಮದೇಶ್ಯ, ದೇವಕಿ, ದೇವಕಿನಾಮದೇಶ್ಯ, ಸ್ವರ್ಣಗೌರಿ, ಸ್ವರ್ಣಗೌರನಾಮದೇಶ್ಯ, ಸುಶಾಂತ್, ಪ್ರಶಾಂತನಾಮದೇಶ್ಯ, ನಾಗರತ್ನ, ನಾಗರತ್ನಾಮದೇಶ್ಯ, ಮಹಾದೇವ್, ಮಹಾದೇವನಾಮದೇಶ್ಯ, ಭಾಗ್ಯ, ಭಾಗ್ಯನಾಮದೇಶ್ಯ, ಲಾವಣ್ಯ, ರಾವಣನಾಮದೇಶ್ಯ, ತೇಜಸ್, ತೇಜಸ್ನಾಮದೇಶ್ಯ, ಸರ್ವಸ್ಯ ಕ್ಷೇಮವಸ್ತೈರ್ಯಸ್ಯ. ಮುಂದಕ್ಕೆ ಹೋಗ್ರೆ ಒಂಚೂರು ಮಂಗಳಾರತಿ ಮಾಡೋಣ. ಬನ್ನಿ. ಯಾರು ಎಡಗಡೆಯಿಂದ ಪ್ರದಕ್ಷಿಣೆ ಹಿಂಗೆ ಹೋಗಿ ಬರೋಣ ಬಾ. ನಾವು ಎಡಗಡೆಯಿಂದ ಪ್ರದಕ್ಷಿಣೆ ಆಗ್ತಾರ ದಡ್ ಬಡೇತಾವ. ಶೌಚಾಲಯ ಇದನ್ನೇ ಪ್ರೀ ಪ್ಲ್ಯಾನ್ ಅನ್ನೋದು. ಫಸ್ಟೇ ಪ್ಲ್ಯಾನ್ ಮಾಡೋದು. ಬಾ ಇಲ್ಲಿಂದ ಇದೆಲ್ಲ ನೋಡಿದ್ದೀರಾ, ಆದರೂ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಇವರು ಶಿವ ಪಾರ್ವತಿ. ನೋಡಿ ಶಿವಲಿಂಗ ಹೂವು ಅಂತಾರೆ ಇದಕ್ಕೆ. ಇದ್ರೊಳಗಡೆ ಲಿಂಗು ಇರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಆ ಥರ ಹೂವು ಇದು ದೇವಸ್ಥಾನದಲ್ಲಿ ಬಿಟ್ಟಿತ್ತು ಅಂತ ತಗೊಂಬಂದಿದ್ದಾರೆ. ಎಲ್ಲರೂ ಒಂದೊಂದು ಹಿಡ್ಕೊಂಬಂದಿದ್ದಾರೆ. ಹೋಗಿ ಫೋಟೋ ತಗೊಂಡೋಗಿ ಹೋಗಿದ್ರಾ? ಹಾಂ ತಗೊಂಡ್ರಾ? ನಿಂದು ಬರ್ರಿ ನಾವೊಂದು ತಕ್ಕೊಳ್ಳೋಣ, ಒಂದೇ ಒಂದು ಫೋಟೋ ನಾವು ಇಟ್ಕೊಂಡಿರೋದು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ದಾಸೋಹಕ್ಕೆ ದಾರಿ ಇಲ್ಲಿತ್ತು ಗೈಸ್ ಫಸ್ಟು, ಈಗ ಹೊಡೆದಾಕಿದ್ದಾರೆ. ಬೇರೆ ಏನಾರು ಕಟ್ತಾರೋ ಗೊತ್ತಿಲ್ಲ, ಮಾಡ್ತಾವ್ರೆ. ಇದು ಕಲ್ಯಾಣ ಮಂಟಪ ಮೇಲೆ ಇದೆ, ಅವರಿಗೆ ಕೆಳಗಡೆ ಊಟಕ್ಕೆ ವ್ಯವಸ್ಥೆ ಇರುತ್ತೆ ಇಲ್ಲಿಂಗೆ. ಈಗ ಈ ಥರ ಮಾಡಿದ್ದಾರೆ ನೋಡಿ ಗೈಸ್. ಈಗ ದೇವಸ್ಥಾನದ್ದು ಮುಗೀತು, ಹೊರಟಿದ್ದೀವಿ. ಫುಲ್ಲು AC ಸೌಂಡು. ದೇವಸ್ಥಾನದಿಂದ ಮುಗಿಸ್ಕೊಂಡು ಈಗ ಇವ್ರ ಮನೆಗೆ ಹೊರಟಿದ್ದೀವಿ. ಏನು ಸ್ಪೆಷಲ್ ಲಾವಣ್ಯ? ಅಷ್ಟೊತ್ತಿಗೆ ಸಾಯಂಕಾಲಕ್ಕೆ ಏನು ಸ್ಪೆಷಲ್ ಮಾಡೋಣ ಅಂತ ಅವಳು. ಸಂಜೆ ಚಿಚಿನೇ ಏನೋ ಸ್ಪೆಷಲ್ ಕೊಡಿಸ್ತೀನಿ ಅಂದಿತ್ತು, ಬರ್ತೀಯಲ್ಲ ಅಂತ ಏನ ನೆನ್ನೆನೇ ಆಗೋಯ್ತಲ್ಲ ಅದು.
ಅದೇ ರೊಟ್ಟಿ ಮೊಸರು ರೊಟ್ಟಿ ಮೊಸರನ್ನ ಸ್ಪೆಷಲ್ ಮೊಸರನ್ನ ಮಾಡಿಸಿದ್ನಲ್ಲ. ಹೆಂಗಿತ್ತು ಮೊಸರನ್ನ ಹೆಂಗಿತ್ತು? ನಾವು ಅದೇ ಸ್ಪೆಷಲ್ ಮೊಸರನ್ನ ಮಾಡ್ತೀವಿ. ಮಾಡ್ತಾರ ಅವರು ಅಷ್ಟೇ. ಈಗ ಅವ್ರ ಮನೆಗೆ ಹೋಗಿ ಸಿಗ್ತೀವಿ ಬನ್ನಿ. ಮೊಸರನ್ನ ಮಾಡಿ ನಾಳೆ ಹೇಳ್ಬೋದು. ಮೂಗ್ನತ್ತು ಇರಲಿಲ್ಲ ಗೈಸ್, ಅದಕ್ಕೆ ಇತ್ತು ಬಟ್ ಅದು ಇದಾಗಿದೆ. ಒಂದು ಇವ್ರು ಕೊಟ್ಟಿದ್ದು ಒಂದು ಅರಳು ಉದ್ರೋಗಿತ್ತು, ಅದಕ್ಕೆ ತಗೋಣ ಅಂತ ಬಂದಿದ್ದೀವಿ ನಾವು ಸೇಫ್ ಅನ್ನೋದು. ಫುಲ್ ಗೋಲ್ಡ್ ತುಂಬ ಚೆನ್ನಾಯಿತು. ಇದು ಗೋಲ್ಡ್ ನಾನು ಮೊದಲು ಹಾಕಿದ್ನಲ್ಲ, ಚೆನ್ನಾಗಿದೆ. ಇಲ್ಲಿದೆ ನೋಡಿ ರೌಂಡ್, ಫುಲ್ ರೌಂಡ್ ಇದು ಫಸ್ಟ್ ಇದೇ ಇದ್ದಿದ್ದು. ಅಂದರೆ ಟವಲೆಲ್ಲ ಒರೆಸ್ಕೋಬೇಕಾದ್ರೆ ಕಿತ್ತೋಗುತ್ತದು, ಸ್ಯಾರಿಗೆ ಹಾಕ್ಬೇಕು, ಡೈಲಿ ಯೂಸ್ ಈ ಥರದ್ದು ಇರ್ಬೇಕಾದ್ರೆ ಈ ಥರ ತಗೊಳ್ಳ ತಂದು. ಇನ್ನೊಂದು ನೋಡು ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಒಂದಿದೆ, ಬ್ಲ್ಯಾಕ್ ಇರೋದಿದೆ, ಚೆನ್ನಾಗಿದೆ. ಎಷ್ಟಿದು? ಬರ್ತಾರಂತೆ 10 ಮಿನಿಟ್ಸ್. ನೋಡಿ ಇದು ಚೆನ್ನಾಗಿದೆಯಾ ಬಗ್ಗೆ ಮುಗ್ಮತ್ತಿಗೆ? ನೀವು ಕೊಟ್ಟಿರೋದು ಅವೇ ಇದ್ದಿದೆಯಲ್ಲ, ಅವ್ರು ಕೊಟ್ಟಿದ್ದು ನೀವು ಕೊಟ್ಟು ಎರಡು ಕೊಟ್ಟು ತಗೊಳ್ತೀಯ. ಅವ್ರು ಕೊಟ್ಟಿದ್ದೆ ನನಗೆ. ಅವರು ಕೊಟ್ಟಿರೋದು ಲೆಂತು ತುಂಬ ಚಿಕ್ಕ ಗ್ಯಾಪ್ ಕಾಣಕ್ಕೆ. ಯಾವ ಕಲರ್ ತಗೊಳ್ಳಿ ಇದರಲ್ಲಿ? ಮನೆಯವ್ರಿಗೆ ಬ್ಲ್ಯಾಕ್ ಇದೆ ಮನೇಲಿ. ಓಯ್ ಆರೆಂಜ್ ಇದಾ? ಚೆನ್ನಾಗಿದೆ ಬ್ಲೂ ತಗೊಳ್ಳ? ಇದು ಬ್ಲ್ಯಾಕು, ಬ್ಲ್ಯಾಕ್ ಇದು ಬಳೆ ತರ್ಸಿದ್ರಾ? ಹೌದು ಮೆರೂನ್ ತಗೋ. ಹೇಳಿದ್ರಲ್ಲ ಎಷ್ಟು ಎರಡು ದಿವಸ ಅಂತ ಇದ್ದಾರೆ. ಗಣಪತಿ ಇದರಲ್ಲಿ ಭಾಗ್ಯ ಹಾಕೊಂಡವಳಲ್ಲ ಆ ಥರ ಲಾಸ್ಟಲ್ಲಿ ಬೇಡ. ಇದು ಯಾಕೆ ಹಿಂಗಿದೆಯಲ್ಲ? ಮೇಲ್ 3 ಇಲ್ಲಿ 2 ಈ ಥರ ಡಿಸೈನ್ ಸರಿ ಬಂದಿಲ್ಲ. ಇದೆಲ್ಲ ಕೆಳಗಡೆ 3 ಬರಬೇಕು. ಮಾಡ್ಬೇಕಾದ್ರೆ ಏಮ್ ಅವ್ರು ಕೊಟ್ಟಿರೋದು ಇದು ಸೇಮ್ ಇದೆಯಲ್ಲ ಈ ಥರ. ನಮ್ಮ ಸಾರು 5 ಕೊಟ್ಟಿದ್ದಾರೆ. ಬೇರೆ ಡಿಸೈನ್ ತೊಂದರೆ ಇಲ್ಲ ಸೇಮ್ ಎಷ್ಟಿದೆ ಗೋಲ್ಡ್ ಇವತ್ತು? ಇದನ್ನೇ ತಗೊಂತೀನಿ ಬಿಡಂಗ. ಆರೆಂಜ್ ರೆಡ್? ಆರೆಂಜ್ ಆರೆಂಜ್ ಇದೆ. ಡೈಲಿ ಯೂಸ್ಗೆ ಇದೆ. ಸೈಡಲ್ಲೆಲ್ಲ ಒಟ್ಟು ಹೋಗಿ ಬಿಟ್ಟೈತೆ ಗಾಳಿಗೆ, ಕೋಟಿಂಗ್ ಮಾಡ್ತಿದ್ದೆ. ಅದಕ್ಕೆ ಎಷ್ಟು ಕಾರ್ಸ್ಪ ತೋರ್ಸದ್ನ
ಇದೊಂದು ಆ ಥರದ್ದು ಇದೊಂದು guys. ಇದು ಡೈಲಿ ವೇರ್ಗೆ, ಇದು ಸ್ಯಾರಿ ಹಾಕೊಂಡಾಗ ಚೇಂಜ್ ಮಾಡ್ಕೊಳಕ್ಕೆ ತೊಗೊಂಡಿದ್ದೀನಿ. ಸಾಕಾ? ನೋಡಿದೆ ಅದು ಹೊಸ ಬ್ಯಾಂಗಲ್. ನೀನು ಸಿಲ್ವರ್ ಇದು ಈಗ ಹಾಕೋದು ಹೆಂಗೆ ತೆಗೆದು ಮ್ಯಾಗ್ನೆಟ್ ಥರ ಇದೆ. ಎಲ್ಲೋದ್ಲು ನಿಮ್ಮ ಮಮ್ಮಿ? ಕೊಡ್ಸೋದ್ನಲ್ಲ ಅವು ಹಾಕೋದ್ಲ ಅಂದರೆ ಮುಗೀತು. ಎಷ್ಟಿದು? ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಅನ್ ಮಾಡ್ದ ಗೈತ್. ನಾನು ಇದಕ್ಕೆ ಮೂಗ್ನ ತರಕ್ ಹೋಗಿದ್ನಲ್ಲ ಸೇಟ್ ಅಂಗಡಿಗೆ, ಅಲ್ಲಿ ಬ್ರಾಸ್ಲೆಟ್ ಒಂದು ಚೆನ್ನಾಗಿತ್ತು ಸಿಲ್ವರ್ದು. ಯಾಕೆ ಮಾಡ ಚೆನ್ನಾಗಿತ್ತು, ಕೊಡಿಸ್ರಿ ಅಂದ್ರೆ ಅಲ್ಲಿ ಕೊಡಿಸ್ಲಿಲ್ಲ. ಈ ಬ್ರಾಸ್ಲೈಟ್ ತಗೋ ಅಂತ ಕೊಡ್ತವ್ರೆ. ಅದಕ್ಕೆ ಹೇಳ್ತವ್ರೆ ಏನ್ ಡೈಲಾಗು, ದುಡ್ಡಲ್ಲ ಇಂಪಾರ್ಟೆಂಟ್, ವಸ್ತು ಅಲ್ಲ ಇಂಪಾರ್ಟೆಂಟ್, ಪ್ರೀತಿ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಗೈಸ್, ವಸ್ತು ಅಲ್ಲ, ಗಿಫ್ಟ್ ಎಕ್ಸ್ಚೇಂಜ್ ಅಲ್ಲ ಇಂಪಾರ್ಟೆಂಟ್, ಪ್ರೀತಿ ಇಂಪಾರ್ಟೆಂಟ್, ಟೈಮ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಈಗ ಅದನ್ನೆಲ್ಲ ನನ್ನ ಕೈಗೆ ಆಗ್ತಾ ಇಲ್ಲ ಬಿಡೋದು, ಆಗಲ್ಲ ಬಿಡೋದು. ಚಿಕ್ಕ ಮಕ್ಳು ತಗೊಂಡೋಗಿ ನನ್ನ ಕೈಗೆ ಆಗ್ತೀಯಲ್ಲ ನೀನು. ನೀನು ಇನ್ನೂ ಚಿಕ್ಕ ಮಗು ಥರನೇ ಅಲ್ವಾ? ಆಗಲ್ಲ ಬಿಡು, ಆಗ್ತಾ ಇಲ್ಲ. ಅವಳಿಗೆ ಹಾಕ್ರಿ ಸ್ವರ್ಣಂಗೆ. ಗೈಸ್, ಈಗ ಒಬ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರೀತಿ ಅಂದ್ರೆ ಏನು, ಹೇಗೆ, ಯಾವ ತರ ಅಂತ. ಹೇಳಿ ಮೇಡಮ್, ಯಾವ ತರ ಅಂತ. ಎಕ್ಸ್ಚೇಂಜ್ ಅಲ್ಲ ಪ್ರೀತಿ, ಒಬ್ರಿಗೊಬ್ರು ಟೈಮ್ ಕೊಡೋದು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳೋದು, ಹೆಂಗೆ ಇದೀವಿ ಅನ್ನೋದು ಪ್ರೀತಿ ಅಂತಾರೆ. ಒಬ್ರನ್ನೊಬ್ರನ್ನ ಗಿಫ್ಟ್ ಕೊಟ್ಬಿಟ್ರೆ ಅದೆಲ್ಲ ಪ್ರೀತಿ ಅಲ್ಲ. ದೊಡ್ಡ ಗಿಫ್ಟ್ ಅದ ಪ್ಲಾಸ್ಟಿಕ್ ಗಿಫ್ಟ್ ಅಂತ ಇದೀರಲ್ಲ, ಅದೇ ಇದನ್ನ ಗಿಫ್ಟ್ ಅಂತಿದ್ದಾರೆ. ವಸ್ತು ಎಲ್ಲ ಗಿಫ್ಟ್ ಅಲ್ಲ ಗೈಸ್. ಅವ್ರು ಕೊಡ್ತಾರೆ ನೋಡಿ ಟೈಮು, ಅಟೆನ್ಷನ್ನು, ಅದು ಗಿಫ್ಟ್. ಅದು ಗಿಫ್ಟ್. ಇದೆಲ್ಲ 3 ದಿವಸ ಮುರಿದು ಬಿದ್ದೋಗುತ್ತೆ ಗೈಸ್. ಏನಕ್ಕೆ ಯೂಸ್ ಗಿಫ್ಟ್ ಕೊಟ್ರೆ? ಅದು ಶಾಶ್ವತವಾಗಿರುತ್ತೆ ಟೈಮ್ ಅನ್ನೋದು, ಶಾಶ್ವತ. ಅದಕ್ಕೆ ನೋಡು, ನನ್ ಗಂಡ ಈಗ ಅಷ್ಟು ದೂರದಿಂದ ಹೋಗ್ತಾ ಇದ್ದಿದ್ದಲ್ಲ ಡ್ಯೂಟಿಗೆ, ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂತ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡವ್ರೆ. ಹತ್ರಕ್ಕೆ ಟೈಮ್ ಮಧ್ಯಾಹ್ನ ಬರ್ತಾರೆ ಊಟಕ್ಕೆ, ಬೆಳಗ್ಗೆ ಲೇಟ್ ಆಗಿ ಹೋಗ್ತಾರೆ, 9 ಗಂಟೆ ಡ್ಯೂಟಿಗೆ ಹೋಗ್ತಾರೆ, 6:15ಗೆ ಬರ್ತಾರೆ. ಎಷ್ಟು ಟೈಮ್ ಕೊಡ್ತಾವ್ರಿ ಈಗ, ಅದ ಚಿನ್ನಿ? ಇದು ಪ್ರೀತಿ. ಗೋಲ್ಡ್ಗೆ ಗೋಲ್ಡ್ ಕಲರ್ ಹಾಕ್ಬೇಕು, ಉಲ್ಟಾ ಪಲ್ಟಾ ಹಾಕವ್ರವ್ರು. ಇವಳು ಹಾಕ್ತಾ ಇರೋದು ಅಲ್ಲ ಅದೆಲ್ಲದು ಹಾಕೋದು. ಪಿಂಕ್ ಪರ್ಪಲ್ ಅಂತ ಎಂತ ಕೊಟ್ಟಿರ್ತಾರೆ. ಏನ್ ಮಾಡ್ದಮ್ಮ ನೆನ್ನೆಯಿಂದ ಒಬ್ಳೆ ಇದ್ದಲ್ ಮನೇಲಿ? ಅದ್ನ ಇಟ್ಕೋ, ಕೈಯಲ್ಲಿ ಎತ್ಕೋ, ಎಳ್ದು ಹಿಡಿತಾವಳೆ. ಕೈಲಿ ಹಿಡ್ಕೋ. ನಿಮಿಷ, ಡೋಂಟ್ ಟಾಕ್. ಇವತ್ತು ಎಷ್ಟು ಡೇಟು? ಇವತ್ತು 22 ಫೆಬ್ರವರಿ 22 ಗೈಸ್. ಇನ್ನು ನಮ್ಮಮ್ಮಂಗೆ ಅಲ್ಲೆಲ್ಲ ಹಾಕ್ಸಿಲ್ಲ, ನಾವಿನ್ನು ಕೀಳ್ಸಿದೀವಿ ಅಷ್ಟೇ. ಸ್ಟಿಲ್ ಇವತ್ತವರೆಗೂ ಇನ್ನು ಅಲ್ಲಿ ಹಾಕ್ಸಿಲ್ಲ ಗೈಸ್, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಇನ್ನು ಹಾಕ್ಸಿಲ್ಲ, ಹಾಕ್ಸಕ್ ಇನ್ನೂ 1 ವಾರ ಬೇಕು. ಯಾರು ಇನ್ನು 3 ಇದಿದೆ. ಅದಿನ್ನು ಚೆಕ್ ಮಾಡ್ಬೇಕು, ಇನ್ನು ಎಷ್ಟೊಂದ್ ಪ್ರೊಸೀಜರ್ ಇದೆ. ಹಾಕ್ಸಿಲ್ಲ ನಾವು ಯಾವ್ದೇ ತರ ಅಲ್ಲೂ. ಇನ್ನೂನು ಎಲ್ಲ ಹಾಕ್ಸಿದಾರೆ ಅಂತ ಅನ್ಕೋಬಿಟ್ಟವ್ರೆ, ಹಾಕ್ಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರ ಅಂಬಿಕಾ ದೇವಿ ಅವರು ಬೆಂಗಳೂರಲ್ಲಿ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂಬಿಕಾ ಅವ್ರೆ? ಏನು ಇಲ್ಲ, ಸುಮ್ಮನೆ ನಾನೇ ಕೊಟ್ಟಿರೋದು ಇವ್ಳಿಗೆ ಎಕ್ಸೈಟ್ಮೆಂಟ್. ಗೈಸ್, ಈಗ ಅಕ್ಕ ಮನೆಗೆ ಹೋಗಿ ಟೀ ಮಾಡ್ಕೊಟ್ರು, ಕುಡಿದ್ಬಿಟ್ಟು ಅವ್ರನ್ನ ಬಿಟ್ಟು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಇರ್ರಿ ಅಂದ್ರು ಅವರು, ನೈಟ್ ಹೋಗಿ ಬಂದ್ರಿ ಅಂತ. ನಾನಿಲ್ಲ, ಹೋಗೋಣ, ಮತ್ತೆ ಸುಸ್ತಾದಂಗ ಆಗುತ್ತೆ ಇವ್ರಿಗೂ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಅಡುಗೆ ಮಾಡಿ ಊಟ ಮಾಡಿ ಮನೇಲೆ ಮಲ್ಕೋಬೋದು ಅಂತ ಹೊರಟಿದೀವಿ ಈಗ. ಸೊ
ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಆವಾಗಲೇ ಹೋಗ್ಬೇಕಾದ್ರೆ ಇಲ್ಲಿ ಗಲಾಟೆ ಆಗ್ತಿತ್ತು, ಇನ್ನು ನಿಂತೋಗಿದೆ. ಅವ್ನು ಕುಡ್ದಿದ್ದ ಅನ್ಸುತ್ತೆ, ಒದೆ ತಿನ್ನೋನಲ್ಲ. ಫುಲ್ ಕೆಂಪಗಾಗಿತ್ತು ಮುಖ ಎಲ್ಲ. ಇಲ್ಲ, ಬಿರಿಯಾನಿ ರೆಸ್ಟೋರೆಂಟ್ ಅಲ್ಲಿ ಆಚೆಗಡೆ ಹೊಡೆದಾಡ್ತಾ ಇದ್ರು ಗೈಸ್. ಯಾರು ಬಿಡಿಸ್ತಿರ್ಲಿಲ್ಲ ಅವ್ರಿಗೆ ಹೊಡಿಯೋದು. ಅದು ಇಲ್ಲೇ ಹುಡುಗ ಅಲ್ಲ, ಅವನು ನಾರ್ತ್ ಈಸ್ಟ್ ಅನ್ಸುತ್ತೆ. ಎಷ್ಟು ಜನ ನೋಡ್ತಾ ಇದಾರಲ್ಲೆಲ್ಲ, ಒಬ್ರು ಏನಾಯ್ತು ಯಾಕೆ ಏನು ಕೇಳ್ತಿಲ್ಲ, ಸುಮ್ನೆ ನೋಡ್ತವ್ರೆ. ಮತ್ತೆ ಅಷ್ಟ್ ದೂರದಿಂದ ಓಡೋಗ್ತವ್ರೆ ಅಲ್ಲಿ ಗಲಾಟೆ ಆಗೋ ಹತ್ರ ನೋಡಕ್ಕೆ. ಯಾರು ಬಿಡಿಸ್ತಾ ಇರ್ಲಿಲ್ಲ. ನೀನೇ ಕಾರಿಂದ ಎಳ್ದು ಬಿಡಿಸ್ಬೇಕಿತ್ತು. ಗಂಡಸರು ಆಡ್ತಾರೋ ಜಗಳಕ್ಕೆ ನಾನ್ ಹೆಂಗ್ ಹೋಗ್ಲಿ? ಗಂಡ್ ಮಕ್ಳು ಹೋಗಿ ಬಿಡಿಸ್ಬೇಕು. ಏನಾಯ್ತು, ಯಾಕೆ ಹಿಂಗ್ ಆಡ್ತಾ ಇದ್ರ ಏನು ಅಂತ. ಈಗ ಹೊರಡೋಣ ಬನ್ನಿ.